ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ್ ಪಾಟೀಲ್, ಪಾಟೀಲ್ ಚಿಕ್ಕಮಕ್ಕಳ ಆಸ್ಪತ್ರೆ, ಭಾಷಾಪುರ. ಇವತ್ತಿನ ವಿಷಯ ಏನಂದರೆ ಬೆಡ್ ವೆಟ್ಟಿಂಗ್, ಶಯ್ಯಾಮೂತ್ರ. ಅಂದರೆ ರಾತ್ರಿ ಹೊತ್ತು ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ಮಾಡುವುದು. ಇದು ಒಂದು ರೋಗನ ಅಥವಾ ಇದೊಂದು ಸಾಮಾನ್ಯವಾದಂಥ ನೈಸರ್ಗಿಕ ಪ್ರಕ್ರಿಯೆನ, ಇದನ್ನು ನಾವು ಮೊದಲು ತಿಳಿದುಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ 3ರಿಂದ 4 ವರ್ಷದವರೆಗೆ ಮಕ್ಕಳಿಗೆ ಡೇ ಟೈಮಲ್ಲಿ ಯೂರಿನ್ನ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಬೆಳೆಯುತ್ತೆ. ಅಟ್ ದ ಏಜ್ ಆಫ್ 5 to 6 years ಈ ಮಕ್ಕಳಲ್ಲಿ ರಾತ್ರಿ ಹೊತ್ತು ಯೂರಿನ್ನ ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಡೆವಲಪ್ ಆಗುತ್ತೆ. ಯಾಕಂದರೆ ಇಂಪ್ರಾಪರ್ ಡೆವಲಪ್ಮೆಂಟ್ ಆಫ್ ದಿ ನರ್ವಸ್ ಸಿಸ್ಟಮ್. ಸೊ ಅದಕ್ಕೆ ಯಾವಾಗ ಮಕ್ಕಳು 6 ವರ್ಷದ ನಂತರನೂ ಕೂಡ ಹಾಸಿಗೆಯಲ್ಲಿ ರಾತ್ರಿ ಹೊತ್ತು ಯೂರಿನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಆವಾಗ ಇದನ್ನೊಂದು ಗಂಭೀರ ಸಮಸ್ಯೆ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಸೊ ಇದರದ ಪ್ರಿವಲೆನ್ಸ್ ನೋಡೋದಾದರೆ 5 ವರ್ಷದ ಒಳಗಿನ ಸುಮಾರು 100ಕ್ಕೆ 15ರಷ್ಟು ಮಕ್ಕಳು ಈ ತೊಂದರೆಯನ್ನು ಅನುಭವಿಸ್ತಾರೆ. 10 ವರ್ಷದ ಒಳಗಿನ ಸುಮಾರು 10% ಮಕ್ಕಳು ಈ ತೊಂದರೆಯನ್ನು ಅನುಭವಿಸ್ತಾರೆ. ಇನ್ನು 15 ವರ್ಷದ ಒಳಗಿನ 5% ಮಕ್ಕಳು ಈ ತೊಂದರೆಯನ್ನು ಅನುಭವಿಸ್ತಾರೆ. ಇನ್ನು 17 ವರ್ಷದ ನಂತರವೂ ಕೂಡ ಕೆಲವೊಂದಿಷ್ಟು ಮಕ್ಕಳಲ್ಲಿ ಸುಮಾರು 2% ಮಕ್ಕಳು ಈ ತೊಂದರೆಯನ್ನು ಅನುಭವಿಸ್ತಾರೆ. ಇನ್ನು ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಗಂಡು ಮಕ್ಕಳಲ್ಲಿ ಈ ತೊಂದರೆ ಸ್ವಲ್ಪ ಜಾಸ್ತಿನೇ ಅಂತ ನಾವು ಹೇಳ್ಬೋದು. ಇನ್ನು ಬೆಡ್ ವೆಟ್ಟಿಂಗ್ಗೆ ಏನು ಕಾರಣಗಳು ಅಂತ ನೋಡೋಣ. ಮೊದಲನೇದಾಗಿ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೀವಿ. ಸೊ ತಂದೆ ಅಥವಾ ತಾಯಿಯಲ್ಲಿ ಯಾರಾದರೂ ಈ ತೊಂದರೆಯಿಂದ ಮೊದಲು ಬಳಲಿದ್ರೆ ಅಂಥವರ ಮಕ್ಕಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳೋದು 50% ಇರುತ್ತೆ. ಇನ್ನು ಇಬ್ಬರಲ್ಲೂ ತಂದೆ ತಾಯಿ ಇಬ್ಬರೂ ಕೂಡ ಈ ತೊಂದರೆಯಿಂದ ಬಳಲಿದ್ರೆ ಸುಮಾರು 75% ಮಕ್ಕಳಲ್ಲಿ ಈ ತೊಂದರೆ ಕಾಣಿಸಿಕೊಳ್ಬೋದು. ಇನ್ನು ಎರಡನೇ ಕಾರಣ ನೋಡೋದಾದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಂದರೆ ಆ್ಯಂಟಿಡಯೋರೆಟಿಕ್ ಹಾರ್ಮೋನ್, ಇನ್ಸಫಿಷಿಯನ್ಸಿ ಆಫ್ ದಿ ಆ್ಯಂಟಿಡಯೋರೆಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಸಿಕ್ರೇಷನ್ ಆಗಬೇಕು ಆ್ಯಂಟಿಡಯೋರೆಟಿಕ್ ಹಾರ್ಮೋನ್, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸಿಕ್ರೇಷನ್ ಆಗೋದ್ರಿಂದ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟು ಬ್ಲ್ಯಾಡರ್ ಕಂಟ್ರೋಲ್ ಆಗದೇ ಇರೋದ್ರಿಂದ ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾರೆ. ಇನ್ನು ಮೂರನೇ ಕಾರಣ ನೋಡೋದಾದರೆ ಬ್ಲ್ಯಾಡರ್ ಇಶ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಅನಾಟಮಿಕಲ್ ಡಿಫೆಕ್ಟ್ಸ್ ಆಫ್ ದಿ ಬ್ಲ್ಯಾಡರ್. ಅಂದರೆ ಕೆಲವೊಂದು ಮಕ್ಕಳಲ್ಲಿ ಮೂತ್ರಕೋಶ ಚಿಕ್ಕದಾಗಿರೋದು ಅಥವಾ ಏನಾದರೂ ಅನಾಟಮಿಕಲಿ ಪ್ರಾಬ್ಲಮ್ ಇದ್ದರೆ ಇಂಥ ಮಕ್ಕಳಲ್ಲೂ ಕೂಡ ಬೆಡ್ ವೆಟ್ಟಿಂಗ್ಗೆ ಕಾರಣ ಆಗುತ್ತೆ. ಇನ್ನು ಡೀಪ್ ಸ್ಲೀಪ್ ಅಂತ ಹೇಳ್ತೀವಿ. ಅಂದರೆ ಗಾಢವಾದಂಥ ನಿದ್ರೆ. ಕೆಲವೊಂದು ಮಕ್ಕಳಲ್ಲಿ ಯೂರಿನ್ ಬರುವಂಥ ಒಂದು ಸೆನ್ಸೇಷನ್ ಬ್ರೈನ್ ಹೋದರೂ ಕೂಡ ಆ ಮಕ್ಕಳು ಎದ್ದು ಯೂರಿನೇಷನ್ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅವರು ಅಷ್ಟೊಂದು ಗಾಢ ನಿದ್ರೆಯಲ್ಲಿ ಇರ್ತಾರೆ. ಇನ್ನು ನೆಕ್ಸ್ಟ್ ಕಾರಣ ಬರೋದು ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ. ಇಂಥ ಮಕ್ಕಳಲ್ಲೂ ಕೂಡ ಬೆಡ್ ವೆಟ್ಟಿಂಗ್ ಸಾಮಾನ್ಯವಾಗಿರುತ್ತೆ. ಇನ್ನು ಬಂದುಬಿಟ್ಟು UTI ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಆರ್ ಯಾವ ಮಕ್ಕಳು ಕ್ರಾನಿಕ್ ಕಾನ್ಸ್ಟಿಪೇಷನಿಂದ ಬಳಲ್ತಾರೆ ಅಥವಾ ಡಯಾಬಿಟಿಕ್ ಇನ್ಸಿಪಿಡಸ್ ಅಂತ ಹೇಳ್ತೀವಿ. ಇಂಥ ತೊಂದರೆ ಇರುವಂಥ ಮಕ್ಕಳಲ್ಲೂ ಕೂಡ ಬೆಡ್ ವೆಟ್ಟಿಂಗ್ ಸಾಮಾನ್ಯವಾಗಿರುತ್ತೆ. ಇದಕ್ಕೇನಾದರೂ ಚಿಕಿತ್ಸೆ ಇದೆಯಾ ಅಥವಾ ಏನೂ ಚಿಕಿತ್ಸೆ ಇಲ್ವಾ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಇದಕ್ಕೆ ಪರ್ಟಿಕ್ಯುಲರ್ ಚಿಕಿತ್ಸೆ ಅಂತ ಯಾವುದೂ ಇಲ್ಲ. ಆದರೂ ಕೆಲವೊಂದಿಷ್ಟು ಮಾಡಿಫಿಕೇಷನ್, ಲೈಫ್ ಸ್ಟೈಲ್ನಲ್ಲಿ ಮಾಡಿಫಿಕೇಷನ್ ಮಾಡೋದ್ರಿಂದ, ಕೆಲವೊಂದಿಷ್ಟು ಚೇಂಜಸ್ ನಾವು ಮಾಡೋದ್ರಿಂದ ಈ ತೊಂದರೆಯನ್ನು ನಾವು ತಡೆಗಟ್ಬೋದು. ಮೊದಲನೇದಾಗಿ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಯಾವ ಮಕ್ಕಳು ಯೂರಿನ್ ಮಾಡ್ತವೆ, ಬೆಡ್ ವೆಟ್ಟಿಂಗ್ ಮಾಡ್ಕೊಳ್ತವೆ ಅಂಥ ಮಕ್ಕಳಿಗೆ ಬೈಯೋದು, ಹೊಡೆಯೋದು, ಇಲ್ಲ ಹಿಂಸೆ ಮಾಡೋದು, ಇಲ್ಲ ಇನ್ನೊಬ್ಬರ ಮುಂದೆ ಇನ್ಸಲ್ಟ್ ಮಾಡೋದು, ಈ ರೀತಿ ಮಾಡೋದ್ರಿಂದ ವ್ಯತಿರಿಕ್ತ ಪರಿಣಾಮವಾಗಿ ಈ ತೊಂದರೆ ಕಡಿಮೆ ಆಗೋದು ಹೋಗಿ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಇನ್ನು ಚಿಕಿತ್ಸೆಗಾಗಿ ಎರಡನೇ ವಿಷಯವನ್ನು ನೋಡಬೇಕಾದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಮಕ್ಕಳಿಗೆ ಮಲಗುವುದಕ್ಕಿಂತ 2 ಗಂಟೆ ಮೊದಲು ಯಾವುದೇ ನೀರು ಅಥವಾ ದ್ರವ ಪದಾರ್ಥಗಳನ್ನ ಕೊಡಬಾರ್ದು. ಅಂದರೆ ನೀರು, ಹಾಲು, ಕಾಫಿ, ಟೀ, ಕಾರ್ಬೋನೇಟೆಡ್ ಡ್ರಿಂಕ್ಸು, ಕೆಫಿನೇಟೆಡ್ ಡ್ರಿಂಕ್ಸು, ಯಾವುದೇ ರೀತಿ ದ್ರವ ಪದಾರ್ಥಗಳನ್ನು ಕೊಡಬಾರ್ದು. ಫಾರ್ ಎಕ್ಸಾಂಪಲ್, ನಿಮ್ಮ ಮಗು 9 ಗಂಟೆಗೆ ಮಲಗ್ತಾ ಇದೆ ಅಂದರೆ 7 ಗಂಟೆ ನಂತರ ಯಾವುದೇ ದ್ರವ ಪದಾರ್ಥಗಳನ್ನ ಕೊಡಬಾರ್ದು. ಇನ್ನು ಮೂರನೇ ಚಿಕಿತ್ಸೆ ಅಂದರೆ ಅಲಾರ್ಮಿಂಗ್ ಮೆಥಡ್ ಅಂತ ಹೇಳ್ತೀವಿ ನಾವು. ಅಲಾರ್ಮಿಂಗ್ ಮೆಥಡ್ ಅಂದರೆ
ಸಾಮಾನ್ಯವಾಗಿ ತಂದೆ ತಾಯಿಗೆ ಗೊತ್ತಿರುತ್ತೆ ತಮ್ಮ ಮಕ್ಕಳು ಮಲಗಿದ ನಂತರ ಎಷ್ಟು ಸಮಯದ ನಂತರ ಅವರು ಯೂರಿನ್ ಮಾಡ್ತಾರೆ ಸಾಮಾನ್ಯವಾಗಿ ಅನ್ನೋದು ಗೊತ್ತಿರುತ್ತೆ. ಅದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಮಕ್ಕಳನ್ನ ಎಬ್ಬಿಸಿ, ಅಲಾರ್ಮ್ ಇಟ್ಟು ಮಕ್ಕಳನ್ನ ಎಬ್ಬಿಸಿ ಯೂರಿನೇಷನ್ ಮಾಡಿಬಿಟ್ಟು ಆಮೇಲೆ ತಂದು ಮಲಗಿಸುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲೆಂಡರ್ ಅಥವಾ ರಿವಾರ್ಡಿಂಗ್ ಮೆಥಡ್ ಅಂತ ಹೇಳ್ತೀವಿ. ಒಂದು ಸ್ಮಾಲ್ ಕ್ಯಾಲೆಂಡರ್ನ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಮಗುವಿಗೆ ನಾವು ಅರ್ಥ ಮಾಡಿಸ್ಬೇಕು. ನೀನು ಎಷ್ಟು ದಿನ ಯೂರಿನ್ ಮಾಡ್ತೀಯ ಅದಕ್ಕೆ ನಿನಗೆ ರಾಂಗ್ ಮಾರ್ಕ್ ಸಿಗುತ್ತೆ. ನೀನು ಎಷ್ಟು ದಿನ ಯೂರಿನ್ ಮಾಡಲ್ಲ ಅದಕ್ಕೆ ನಾವು ರೈಟ್ ಮಾರ್ಕ್ ಅಥವಾ ಒಂದು ಸ್ಟಾರ್ ಮಾರ್ಕ್ ಕೊಡ್ತಾ ಹೋಗ್ತೀವಿ. ಸೊ ಇದನ್ನು ನಾವು ಕಂಪ್ಯಾರಿಸನ್ ಮಾಡಬೇಕು. 15 ದಿವಸ ಆದಮೇಲೆ ಅಥವಾ ಒಂದು ತಿಂಗಳಾದಮೇಲೆ ನಾವು ಕಂಪ್ಯಾರಿಸನ್ ಮಾಡಿ ಮಗುವಿಗೆ ಅರ್ಥೈಸಬೇಕು. ನೋಡು ಮಗು, ನೀ ಲಾಸ್ಟ್ ಮಂತಲ್ಲಿ ಇಷ್ಟು ಸಾರಿ ನೀನು ಯೂರಿನ್ ಮಾಡಿದ್ದೆ, ಬಟ್ ಈ ಮಂತಲ್ಲಿ ಇಷ್ಟು ಕಡಿಮೆ ನೀನು ಯೂರಿನ್ ಮಾಡಿದ್ಯಾ. ಸೊ ಇದಕ್ಕೋಸ್ಕರ ನಿನಗೆ ಇದು ಒಂದು ಗಿಫ್ಟ್ ಅಂತ ಏನಾದರೂ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ನೀವು ಕೊಡ್ಬೋದು. ಇನ್ನು ಟ್ರೀಟಿಂಗ್ ದ ಅಂಡರ್ಲೈಯಿಂಗ್ ಕಾಸ್ ಅಂತ ಹೇಳ್ತೇವೆ. ಈಗ ಮಗು ಏನಾದರೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇದ್ದರೆ ಇಲ್ವಾ ಕ್ರಾನಿಕ್ ಕಾನ್ಸ್ಟಿಪೇಷನಿಂದ ಬಳಲ್ತಾ ಇದ್ದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡ ನಂತರ ಬೆಡ್ ವೆಟ್ಟಿಂಗ್ ಅನ್ನೋದಂಥದ್ದು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಲಾಸ್ಟ್ ಬಂದುಬಿಟ್ಟು ಮೆಡಿಕೇಷನ್ಸ್. ಮೆಡಿಕೇಷನಲ್ಲಿ ಆ್ಯಂಟಿಡಯಾಟಿಕ್ ಹಾರ್ಮೋನ್ಸ್, ಇದು ಸಿಂಥೆಟಿಕ್ ಆ್ಯಂಟಿಡಯಾಟಿಕ್ ಹಾರ್ಮೋನ್ಸನ್ನು ನಾವು ಕೂಡ ಯೂಸ್ ಮಾಡ್ಬೋದು. ಇದು ಸ್ಪ್ರೇ ರೂಪದಲ್ಲಿ ಸಿಗ್ತದೆ ಇನ್ನು ಮೆಡಿಕಲಲ್ಲಿ. ಸೊ ಇಷ್ಟು ವಿಷಯ ಬೆಡ್ ವೆಟ್ಟಿಂಗ್ ರಿಗಾರ್ಡಿಂಗ್ ಇದೆ. ಧನ್ಯವಾದಗಳು. ನಮಸ್ಕಾರ.